ಇಷ್ಟು ದಿನ ಸೋನಂ ವಾಂಗ್ಚುಕ್ ವಿರುದ್ಧ ಕೇಂದ್ರ ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ, ಪ್ರತಿಭಟನೆಯ ಹಕ್ಕನ್ನ ಕಸಿದುಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ ಈಗ ಉಲ್ಟಾ ಹೊಡೆದಿದೆ ಕಂಪ್ಲೀಟ್ಲಿ. ಸೋನಂ ವಾಂಗ್ಚುಕ್ ವಿರುದ್ಧವೇ ಕದನಕ್ಕಿಳಿದಿದೆ ಈ ಕಾಂಗ್ರೆಸ್. ಅರೆ ಅಂತದ್ದೇನಾಗ್ಬಿಡ್ತ್ರಿ ನೋಡಿ ವರದಿನ. ಕಾಂಗ್ರೆಸ್ ಪಕ್ಷದವರ ಹಾಟ್ ಫೇವರೇಟ್ ಆಗಿದ್ದ ಸೋನಂ ವಾಂಗ್ಚುಕ್ ಇದೀಗ ಕೈಪಡೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಸತತ ಮಾತುಕತೆ ಮತ್ತು ಮನವಿಗೆ ಒಪ್ಪಿದ ವಾಂಗ್ಚುಕ್ ಸತತ 26 ದಿನದ ಬಳಿಕ ತಮ್ಮ ಉಪವಾಸ ಸತ್ಯಾಗ್ರಹ ಮೊಟಕುಗೊಳಿಸಿದ್ದು ಕೈಪಡೆಯ ಆಕ್ರೋಶಕ್ಕೆ ಕಾರಣ ಆಗಿದ್ದು ಸೋನಂ ವಾಂಗ್ಚುಕ್ ನಕಲಿ ಹೋರಾಟಗಾರ ಅಂತ ಕಾಂಗ್ರೆಸ್ಸಿಗರು ಕೆಂಡ ಕಾರ್ತಾ ಇದ್ದಾರೆ. ಮನೆಯೊಂದು 3 ಬಾಗಿಲಾಯಿತ ದೆಹಲಿ ಹೋರಾಟ. ಸೋನಂ ವಾಂಗ್ಚುಕ್ ವಿರುದ್ಧ ಕೆರಳಿದ ಕಾಂಗ್ರೆಸ್ ಕಾಕ್ರೋಚ್. ಹೌದು, ಜಂತರ್ ಮಂತರಲ್ಲಿ ಕಳೆದ 1 ತಿಂಗಳಿಂದ ನಡೀತಾ ಇರೋ ನೀಟ್ ವಿರೋಧಿ ಹೋರಾಟ ಈಗ ನಾವಿಕ ನಿಲ್ಲದ ದೋಣಿ ಅಂತಾಗಿದೆ. ಇಷ್ಟು ದಿನ ಸೋನಂ ವಾಂಗ್ಚುಕ್ ನಮ್ಮ ನಾಯಕ ಅಂತಿದ್ದವರು ಅವರನ್ನ ಸಮಯ ಸಾಧಕ, ವಿಶ್ವಾಸದ್ರೋಹಿ ಅನ್ನೋ ಹಣೆಪಟ್ಟಿಯನ್ನ ಕಟ್ಟಿದ್ದಾರೆ. ಎಸ್, ಮುಂಗಾರು ಅಧಿವೇಶನ ಆರಂಭಕ್ಕೂ 2 ದಿನ ಮುನ್ನ ಪೊಲೀಸರ ಬಲವಂತದಿಂದ ಆಸ್ಪತ್ರೆ ಸೇರಿದ ಹೋರಾಟಗಾರ ಸೋನಂ ವಾಂಗ್ಚುಕ್ ಸತತ 26 ದಿನಗಳ ಬಳಿಕ ಉಪವಾಸ ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ಮನವಿಗಳನ್ನು ಈಡೇರಿಸುವ ಭರವಸೆ ನೀಡಿದೆ, ಈ ಕಾರಣದಿಂದ ನನ್ನ ಉಪವಾಸ ಅಂತ್ಯವಾಗಿದೆ ಅಂತ ಸೋನಂ ಹೇಳಿದ್ದು ಇದೀಗ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿದೆ. अन्ना पार्ट 2 12 साल अन्ना खामोश हो गए, अब वांगचुक साहब खामोश रहेंगे, ये कुछ नहीं है. इसके अलावा हमें तो पहले दिन से पता था. कल डील कर रहे थे आप सरकार के साथ, कोई छात्र भी था क्या वहां? सारे लद्दाख के लोग थे. आपकी अपनी डील हो रही है, आपने अपना डील करी है, इसके अलावा क्या है सरकार के साथ? 15 days or 1 month he has opened up. I think that is important. Without, we all work for our children's future and the youth future. At least now I think he has opened up, and the entire country has opened up. ಕಾಂಗ್ರೆಸ್ ನಾಯಕರು ವಾಂಗ್ಚುಕ್ ವಿರುದ್ಧ ಕಿಡಿಕಾರ್ತಾ ಇರೋ ಹೊತ್ತಲ್ಲಿ ಬಿಜೆಪಿಗರು ಸೋನಂ ಪರ ನಿಂತಿದ್ದಾರೆ. ಮೋದಿ ಮತ್ತು ಕೇಂದ್ರ ಸರ್ಕಾರದ ಒತ್ತಾಸೆಯ ಫಲವಾಗಿ ವಾಂಗ್ಚುಕ್ ಉಪವಾಸ ಕೈಬಿಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಪಡೆಯ ಷಡ್ಯಂತ್ರ ನಡೆಯಲ್ಲ ಅಂತ ಗುಡುಗಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟವನ್ನೇ ಹತ್ತಿಕ್ಕಿ ಇವರ ಪರ್ಸನಲ್ ಅಜೆಂಡಾಗಳನ್ನ ತಗೊಂಡು ದೇಶದ್ರೋಹದ ಕೆಲಸಗಳನ್ನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ವಾಂಗ್ಚುಕ್ ಅವರಿದ್ದಾರಲ್ಲ, ಅವರ ಪತ್ನಿಯವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರು ಇದನ್ನು ದಾರಿ ತಪ್ಪಿಸಿದ್ರು ಅವರ ಪಕ್ಷದ ಲಾಭಕ್ಕಾಗಿ ಅಥವಾ ಅವರ ರಾಜಕೀಯ ತೆವಲುಗಳಿಗಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನೇ ಲೆಕ್ಕಿಸದೆ ಅವರು ಹೈಜಾಕ್ ಮಾಡಿದ್ರು, ಅವರ ಸ್ವಂತಕ್ಕೆ ಇದನ್ನು ಉಪಯೋಗಿಸಿಕೊಂಡ್ರು. ಆದರೆ ಮಕ್ಕಳ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನು ಅವರು ನಿನ್ನೆ ಎಕ್ಸ್ಪೋಸ್ ಮಾಡಿದ್ದಾರೆ. ಕಾಂಗ್ರೆಸ್ ಬಳಿಕ ಕಾಕ್ರೋಚ್ ಪಾರ್ಟಿ ಕೂಡ ಸೋನಂ ವಾಂಗ್ಚುಕ್ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇಷ್ಟು ದಿನ ಸೋನಂ ಅವರನ್ನ ಅಕ್ರಮ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಇದ್ದ ಸಿಜೆಪಿ ನಾಯಕರು ಇಂದಿನ ಬೇಡಿಕೆಯಲ್ಲಿ ಸೋನಂ ವಿಚಾರವನ್ನೇ ಪ್ರಸ್ತಾಪಿಸದೆ ಕಾಂಗ್ರೆಸ್ನ ಹಾದಿಯನ್ನೇ ಹಿಡಿದಿದ್ದು ಪ್ರತಿಭಟನೆ ಮುಂದುವರೆಸಿದ್ದಾರೆ.